ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾದ ಹಬೆ ವಡೆ ಮಾಡ 10 ನಿಮಿಷಕ್ಕೆ ಪಟಾಪಟ್ ಆಗುವಂಥ ಹಬೆ ವಡೆ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಅರ್ಧ ಕೆಜಿ ಕಡಲೆಬೇಳೆ, ಇದನ್ನು ಒಂದು 4 ರಿಂದ 5 ಅವರ್ ನೆನೆಸಬೇಕು, ತರ್ತರಿಯಾಗಿರಬೇಕು. ಇದರೊಟ್ಟಿಗೆ ಒಂದು ಉಂಡೆ ಬೆಳ್ಳುಳ್ಳಿ, 1.5 ಇಂಚು ಶುಂಠಿನ ಗ್ರೈಂಡ್ ಮಾಡ್ಕೊಬೇಕು, ಅರ್ಧ ಕೊಬ್ಬರಿ ತುರ್ಕೊಬೇಕು, ಒಂದು 5 ಉಂಡೆ ಈರುಳ್ಳಿ, ಸ್ವಲ್ಪ ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 20 ರಿಂದ 25 ಮೆಣಸಿನ್ಕಾಯಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕಡಲೆಬೇಳೆ, ಕಾಯಿ ತುರಿ, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ನೋಡಿ ಈಗ ಚೆಂದ ಕಲಿಸ್ಕೊಬೇಕು. ನೋಡಿ ಚೆಂದ ಕಲಿಸ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ ಈ ಪಾತ್ರೆಯಲ್ಲಾದರೆ 20 ನಿಮಿಷ, ಕುಕ್ಕರಲ್ಲಾದರೆ 10 ನಿಮಿಷ ಸಾಕು ಅಷ್ಟೇ. ಇದನ್ನು ನೋಡಿ ಮುಚ್ಚಿಟ್ಟಿದ್ದೀನಿ 20 ನಿಮಿಷ. ವೆಯ್ಟ್ ಮಾಡಿ, ಬಿಸಿ ಬಿಸಿ ಹಬೆ ವಡೆ ರೆಡಿ ಆಗೋಗುತ್ತೆ. ನೋಡಿ ಬಿಸಿ ಬಿಸಿಯಾದ ಹಬೆ ವಡೆ ರೆಡಿ. ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ.